ನಮಸ್ಕಾರ ಸ್ನೇಹಿತರೆ, ಈ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಾಲಾ ಮಕ್ಕಳಿಗೆ ಇನ್ನು ಆದಿತ್ಯವಾರದ ರಜೆ ಇಲ್ಲ. ಹೌದು, ರವಿವಾರ ಬೆಳಗ್ಗೆಯೂ ತರಗತಿ ಇರಬಹುದು ಅನ್ನೋ ಚರ್ಚೆ ಹಲವು ಜಿಲ್ಲೆಗಳಲ್ಲಿ ಶುರುವಾಗಿದೆ. ಮಳೆಯ ಕಾರಣದಿಂದ ಶಾಲೆಗೆ ಹಲವು ದಿನ ರಜೆ ನೀಡಲಾಗಿತ್ತು. ಈಗ ಆ ರಜೆಯ ಬೆಲೆ ಮಕ್ಕಳೇ ಕೊಡಬೇಕಾದ ಸ್ಥಿತಿ ಬಂದಿದೆ. ಇದು ಯಾವ ಶಾಲೆಗೆ ಅನ್ವಯ, ಯಾವ ತರಗತಿಯವರು ಬರಬೇಕು ಮತ್ತು ಯಾವ ಜಿಲ್ಲೆಗೆ ಅನ್ವಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಶಾಲೆಗಳಿಗೆ 10 ರಿಂದ 12 ದಿನಗಳ ರಜೆ ನೀಡಲಾಗಿತ್ತು. ಅದರ ಜೊತೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಕಾರಣದಿಂದ ಮಧ್ಯಂತರ ರಜೆ 20 ದಿನದ ಹೆಚ್ಚುವರಿಯಾಗಿ ನೀಡಲಾಯಿತು. ಈಗ ಈ ಎಲ್ಲ ರಜೆಯ ಹಿನ್ನಡೆಯನ್ನು ಸರಿಪಡಿಸಲು ಶಾಲಾ ಶಿಕ್ಷಣ ಇಲಾಖೆ ವಿಶೇಷ ತರಗತಿಗಳ ಯೋಜನೆಯನ್ನ ಕೈಗೊಂಡಿದೆ. ಉಡುಪಿಯಲ್ಲಿ ಈಗಾಗಲೇ ಜುಲೈ ಆಗಸ್ಟ್ನಿಂದ ಶನಿವಾರ ಮಧ್ಯಾಹ್ನ ತರಗತಿಗಳು ನಡೆಯುತ್ತಿವೆ. ನವೆಂಬರ್ ತಿಂಗಳಲ್ಲೂ ಎಲ್ಲ ಶನಿವಾರ ತರಗತಿಗಳು ಮುಂದುವರಿಯಲಿವೆ. ಆದರೆ ಹೊಸ ಚರ್ಚೆ ಏನೆಂದರೆ ರವಿವಾರ ಬೆಳಗ್ಗೆಯೂ ತರಗತಿ. ಹೌದು, ಈ ಸಲ ಉಡುಪಿ ಜಿಲ್ಲೆಯಲ್ಲಿ ರವಿವಾರದ ರಜೆ ಕೂಡ ತರಗತಿಯಾಗಿ ಮಾರ್ಪಾಡಾಗುವ ಸಾಧ್ಯತೆ ಇದೆ. ಇದು ಮುಖ್ಯವಾಗಿ 8, 9 ಮತ್ತು SLC ವಿದ್ಯಾರ್ಥಿಗಳಿಗೆ ಇರಬಹುದು ಎಂದು ಉಡುಪಿ DDPI ಲೋಕೇಶ್ ಹೇಳುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಸ್ವಲ್ಪ ವಿಭಿನ್ನ. ಇಲ್ಲಿ ಈಗಾಗಲೇ ಸೆಪ್ಟೆಂಬರ್ನಿಂದ ಶನಿವಾರ ತರಗತಿಗಳು ಆರಂಭವಾಗಿದ್ದು ಡಿಸೆಂಬರ್ ಅಂತ್ಯದವರೆಗೆ ಮುಂದುವರಿಯಲಿವೆ. ಆದರೆ ಇಲ್ಲಿ ರವಿವಾರ ತರಗತಿ ಇಲ್ಲ, ಬದಲಿಗೆ ಸರ್ಕಾರಿ ರಜೆ ದಿನಗಳಲ್ಲಿ ತರಗತಿ ನಡೆಸಲಾಗುತ್ತೆ ಎಂದು ದಕ್ಷಿಣ ಕನ್ನಡದ DDPI ಶಶಿಧರ್ GS ಹೇಳುತ್ತಾರೆ. ಆದರೆ ಈ ಎಲ್ಲ ನಿಯಮಗಳು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯಿಸುತ್ತೆ, ಖಾಸಗಿ ಹಾಗೂ ಅನುದಾನಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.